ಜಗತ್ತಿನ ತೈಲ ನಿಕ್ಷೇಪಗಳು ತನ್ನ ಅಡಿಯಲ್ಲಿ ಬರಬೇಕು ಅನ್ನುವಂಥ ದುರಾಸೆಯಿಂದ ಅಮೇರಿಕಾದ ಸಾಮ್ರಾಜ್ಯಶಾಹಿ ದೇಶ ಎಲ್ಲ ಜಗತ್ತಿನ ಶಾಂತಿಯನ್ನು ಭಂಗ ತರುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಲಕ್ಷಾಂತರ ಜನ ಅಮಾಯಕರನ್ನು ಕೊಲ್ಲೋದಕ್ಕೆ ಅದು ದೂಡ್ತಾ ಇದೆ. ಬೇರೆ ರಾಷ್ಟ್ರದ ಸಾರ್ವಭೌಮತೆಯನ್ನು ಭಂಗ ಮಾಡಿ ಅಲ್ಲಿಯ ಚುನಾಯಿತ ಅಧ್ಯಕ್ಷನನ್ನು ಬಂದಿ ಮಾಡ್ತದೆ. ಮತ್ತೊಂದು ದೇಶದ ಮೇಲೆ ಇದು ತನ್ನ ದಬ್ಬಾಳಿಕೆಯ ಭಾಗವಾಗಿ ಯುದ್ಧ ಶುರು ಮಾಡ್ತದೆ. ಅಮಾಯಕರನ್ನು ಕೊಲ್ಲುವಂತಹ ಈ ಕೃತ್ಯಗಳು ನಿಲ್ಲಬೇಕು. ಯುದ್ಧ ಅಂತಂದರೆ ವಿನಾಶ. ಅದೇ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ಅಲ್ಲಿಯ ಮುಂದಿನ ಅಧ್ಯಕ್ಷರು ಯಾರು ಇರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ ಅಂತ. ಎಂತಹ ಒಂದು ದುಸ್ಥಿತಿಗೆ ಜಗತ್ತನ್ನು ದೂಡಿ ಸರ್ವಾಧಿಕಾರಿತನವನ್ನು ಮೆರಿಲಿಕ್ಕೆ ಬಿಟ್ಟಾಗ ಶಾಂತಿ ಪ್ರಿಯರಾಗಿರುವಂತಹ ಎಲ್ಲ ಜನ ಈ ಸರ್ವಾಧಿಕಾರಿ ಶಕ್ತಿಯನ್ನು ತೋರ್ಪಡಿಸ್ತಾ ಇರುವಂತಹ ಯುದ್ಧಕೋರ ಟ್ರಂಪ್ನ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಮನುಷ್ಯತ್ವದ ಉಳಿವಿಗಾಗಿ, ಈ ಭೂಮಿಯ ಉಳಿವಿಗಾಗಿ ನಾವು ಇವತ್ತು ಯುದ್ಧಗಳು ಬೇಡ, ಶಾಂತಿ ಬೇಕು, ಯುದ್ಧ ಅಂದರೆ ವಿನಾಶ ಅನ್ನುವಂತಹ ಘೋಷಣೆ ಅಡಿಯಲ್ಲಿ ಜನಪರ ಜೀವಪರ ಸಂಘಟನೆಗಳು, ರೈತ ಕಾರ್ಮಿಕ ಸಂಘಟನೆಗಳು ಸೇರಿ ಸಾಂಕೇತಿಕವಾದಂತಹ ಕ್ಯಾಂಡಲ್ ಲೈಟ್ ಪ್ರತಿಭಟನೆಯನ್ನು ಇಲ್ಲಿ ಇವತ್ತು ನಡೆಸಿದ್ದೀವಿ. ಇವತ್ತೇನು ಇರಾನ್ ಮೇಲೆ ಅಮೇರಿಕ ವ್ಯಾಪಾರದ ದೃಷ್ಟಿಯಲ್ಲಿ ಇಸ್ರೇಲ್ ಸೇರಿದಾಗೆ ಒಂದು ಯುದ್ಧವನ್ನು ಮಾಡ್ತಾ ಇದ್ದಾವೆ. ಈ ಯುದ್ಧ ಆಕ್ರಂದನದಿಂದ ಅಮಾಯಕ ಮಕ್ಕಳುಗಳು ಸಾವು ನೋವುಗಳಾಗ್ತಾ ಇದ್ದಾವೆ. ಇಡೀ ವಿಶ್ವದಲ್ಲಿ ಒಂದು ಅಶಾಂತಿ ಕದಡ್ತಕ್ಕಂಥ ಮೂಲಕ ಒಂದು ನಾಗರಿಕರ ನೆಮ್ಮದಿಯನ್ನು ತಲ್ಲಣಗೊಳಿಸ್ತಿರ್ತಕ್ಕಂಥದ್ದಿದೆ. ಹೀಗಾಗಿ ಈ ಅಮೇರಿಕದ ಯುದ್ಧದಾಹಿ ನೀತಿಯನ್ನು ಖಂಡಿಸಿ ಇವತ್ತು ತುಮಕೂರಿನ ಪ್ರಗತಿಪರ ಸಂಘಟನೆಗಳಿಂದ ಮತ್ತು ಮಾನವ ಕುಲ ಸಂಕುಲ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಶಾಂತಿಯ ಪ್ರಪಂಚಕ್ಕಾಗಿ ಇವತ್ತು ಒಂದು ಬೆಂಬಲ ಸೂಚಿಸಿ ಪ್ರಗತಿಪರ ಸಂಘಟನೆಗಳಿಂದ ಅವರಿಗೆ ನಾವು ಈ ಯುದ್ಧವನ್ನು ನಿಲ್ಲಿಸಬೇಕು. ಅಮೇರಿಕ ಶಾಂತಿ ಮಾತುಕತೆ ಮೂಲಕವಾಗಿ ತನ್ನ ವ್ಯಾಪಾರವನ್ನು ಒಪ್ಕೊಂಡ್ರೆ ಮಾತ್ರ ವಿಸ್ತರಣೆ ಮಾಡಬೇಕು. ಇವತ್ತು ಯುದ್ಧದ ನೀತಿಯಿಂದ ವ್ಯಾಪಾರವನ್ನು ವಿಸ್ತರಣೆ ಮಾಡೋಂಥದ್ದು, ಆಕ್ರಮಣ ಮಾಡಿ ತನ್ನ ಹೇಳದಂಥವನ್ನ ಅಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಈ ಮಾನವ ಸಂಕುಲಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಯುದ್ಧದಾಹಿ ನೀತಿಯನ್ನು ಖಂಡಿಸಿ ಇವತ್ತು ನಾವು ಈ ಒಂದು ಮೂಂಬತ್ತಿ ಪ್ರತಿಭಟನೆಯನ್ನು ಮಾಡಿ ಒಂದು ವಿಶ್ವಶಾಂತಿಗಾಗಿ ನಾವು ಬೆಂಬಲ ಸೂಚಿಸ್ತಕ್ಕಂಥದ್ದಾಗ್ತಾ ಇದೆ. ಈಗ ಸರ್ಕಾರ, ಭಾರತ ಸರ್ಕಾರ ಒಂದು ನಿಲುವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ದ್ವಂದ್ವ ನೀತಿಯಲ್ಲಿ ಇರ್ತಕ್ಕಂಥದ್ದಿದೆ. ನಮ್ಮದು ಶಾಂತಿಯ ದೇಶ, ಶಾಂತಿ ಪ್ರಿಯ ದೇಶ. ಆದರೆ ಇತ್ತೀಚೆಗೆ ಮೋದಿಯವರು ಇಸ್ರೇಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಟ್ರಂಪ್ ಅವ್ರನ್ನ ಓಲೈಸ್ತಾ ಇರ್ತಕ್ಕಂಥದ್ದು, ಇದ್ರ ಜೊತೆಯಲ್ಲಿ ರಷ್ಯಾದಿಂದ 30 ದಿವಸ ತೈಲವನ್ನು ಸರಬರಾಜು ಮಾಡಿಕೊಳ್ಳಲಿಕ್ಕೆ ಅಮೇರಿಕ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದರೆ ನಮ್ಮ ಸಾರ್ವಭೌಮತೆ ಒಂದು ಪ್ರಶ್ನಾರ್ಥಕವಾಗಿದೆ. ಇದ್ರ ಜೊತೆಯಲ್ಲಿ ಈ ಗ್ಯಾಸ್ ಸಿಲಿಂಡರ್ ಬೆಲೆಗಳು, ಹಾಗೆಯೇ ಡೀಸೆಲ್ ಪೆಟ್ರೋಲ್ ಬೆಲೆಗಳು ಏರಿಕೆಯಿಂದ ರಾಜ್ಯದಲ್ಲಿರ್ತಕ್ಕಂಥ ಜನರ ಮೇಲೂ ಸಹ ಯುದ್ಧ ಪರಿಣಾಮ ಬೀರ್ತಾ ಇದೆ. ಒಂದು ಒಟ್ಟಾರೆ ಒಂದು ಜನರ ಸ್ಥಿತಿಗತಿಗಳು ಏನಿದ್ದಾವೆ, ಒಂದು ಸಾಮಾನ್ಯ ಸ್ಥಿತಿಗತಿಯನ್ನು ತಲ್ಲಣಗೊಳಿಸ್ತಕ್ಕಂಥ ಯುದ್ಧ ನೀತಿ ನಿಲ್ಲಬೇಕು ಅಂತಕ್ಕಂಥದ್ದು ಒತ್ತಾಸೆ ಎಲ್ಲರದಾಗಿದೆ. ಏನು ಈ ದಿನ ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಏನು ಯುದ್ಧ ವಿರೋಧಿ ನೀತಿಗಳನ್ನು ಹಿಡಿದು ಈ ಭೂಮಿ ಮೇಲೆ ಯುದ್ಧಗಳು ಬೇಡ, ಶಾಂತಿ ನೆಲೆಸಲಿ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಒಂದು ಈ ಪ್ರತಿಭಟನೆ ಮಾಡಿ ಮೊಂಬತ್ತಿಯನ್ನು ಹಚ್ಚಿ ಏನು ಇರಾನಿನ ಮೇಲೆ ದಾಳಿ ನಡೆಸಿ ಅಲ್ಲಿನ 165 ಸ್ಕೂಲಿನ ಮಕ್ಕಳ ಕಂದಮರ ಮೇಲೆ ಏನು ಅಮೆರಿಕ ದಾಳಿ ಮಾಡಿದೆ ಅದನ್ನು ಖಂಡಿಸಿ ಅವರ ಮನಸ್ಸು ಶ್ರಾಯವಾಗಲಿ, ಅವರ ಶಾಂತಿ ಸಿಗಲಿ ಅವರ ಅಂತ ಈ ದಿನ ಒಂದು ಮೊಂಬತ್ತಿ ಹಚ್ಚಿ ನಾವು ಪ್ರತಿಭಟನೆ ನಡೆಸಿದ್ದೇವೆ. ಈ ಭೂಮಿ ಮೇಲೆ ಏನು ಅಮೆರಿಕ ಭೂಮಿಯ ಎಲ್ಲರ ಮೇಲೆ ದೊಡ್ಡನಾಗಿ ಅವನ ದಬ್ಬಾಳಿಕೆ ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ನಿಲ್ಲಬೇಕು. ಈ ದಿನ ನಾವು ಹಿಂದೆ ಇರಾಕ್, ಲಿಬಿಯಾ ಮತ್ತು ಅಫ್ಘಾನಿಸ್ತಾನ್ ನಂತರ ಈಗ ಇರಾನ್ ಮೇಲೆ ಇವನ ದಬ್ಬಾಳಿಕೆ ನಾವು ನೋಡ್ತಾ ಇದ್ದೇವೆ. ಇದೇ ರೀತಿ ಅವನ ದಬ್ಬಾಳಿಕೆ ಮುಂದುವರೆದು ನಮ್ಮ ಭಾರತದಲ್ಲೂ ಕೂಡ ಬಂದಿದೆ. ನಮ್ಮ ಭಾರತ
ಭಾರತಕ್ಕೆ ಒಂದು ಇರಾನಿನ ಒಂದು ನೌಕಾಪಡೆ, ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಂದಂತಹ ನೌಕಾಪಡೆ ನಮ್ಮ ದೇಶಕ್ಕೆ ಬಂದಂತಹ ನೌಕಾಪಡೆಯನ್ನು ಮುಳುಗಿಸಿ ಮತ್ತೆ ನಮ್ಮ ದೇಶಕ್ಕೆ ತೈಲ ರಷ್ಯಾದಿಂದ 30 ದಿನ ಮಾತ್ರ ನಿಮಗೆ ಅವಕಾಶ ಖರೀದಿಸಲಿಕ್ಕೆ ಅಂತ ಏನು ಗಡುವು ನೀಡಿದ್ದಾನೆ ಅಮೆರಿಕ. ಇದನ್ನೆಲ್ಲ ನೋಡಿದರೆ ಮುಂದೆ ನಾವು ಕೂಡ ಅಮೆರಿಕದ ಮಾತು ಕೇಳಬೇಕಾಗತ್ತೆ, ಅಮೆರಿಕದ ಗುಲಾಮರಾಗಬೇಕಾಗತ್ತೆ. ಇದನ್ನು ವಿರೋಧಿಸಿ ಆ ಅಮೆರಿಕ ನೀತಿಗಳನ್ನು ನಾವು ಖಂಡಿಸಿ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಎಲ್ಲಿ ಕೂಡ ಅಮೆರಿಕ, ಇಸ್ರಾಯೇಲ್ ಅಥವಾ ಬೇರೆ ಯಾವುದೇ ದೇಶಗಳು ಈ ಭೂಮಿಯ ಮೇಲೆ ಅಮಾಯಕ ದೇಶಗಳ ಮೇಲೆ ಹಲ್ಲೆ ಮಾಡಬಾರದು ಅಂತ ವಿಶ್ವಸಂಸ್ಥೆಯಲ್ಲಿ ನಾವು ಇವತ್ತು ಮನವಿ ಮಾಡಿ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕಂತ ಕೇಳಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಪ್ರಗತಿಪರ ಸಂಘಟನಾ ಒಕ್ಕೂಟದ ವತಿಯಿಂದ ಈ ಟೌನ್ ಹಾಲ್ ತುಮಕೂರಿನಲ್ಲಿ ಈ ದಿನ ಪ್ರತಿಭಟನೆ ನಡೆಸಲಾಯಿತು.